ಗುರ್ಲಾಪುರ ಕ್ರಾಸ್ನಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ರೈತ ನಾಯಕರನ್ನ ಎತ್ತಿ ಕುಣಿದಾಡಿದ್ದಾರೆ. ಹಸಿರು ಶಾಲುಗಳು ಗೆಲುವಿನ ಚಿತ್ತಾರವನ್ನ ಬರೆಯುವಂತೆ ರೈತರ ಕೈಗಳಲ್ಲಿ ನರ್ತಿಸ್ತಾ ಇದ್ವು. ಆದರೆ ನಿಜಕ್ಕೂ ಸರ್ಕಾರ ಕೊಟ್ಟಿರುವ ಅಥವಾ ಸರ್ಕಾರ ಘೋಷಣೆ ಮಾಡಿರುವ 3,300 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಅದು ಎಕ್ಸ್ ಗೇಟ್ ಪ್ರೈಸ್ ಅಂದ್ರೆ ಕಟಾವು ಮತ್ತು ಸಾಗಣೆ ವೆಚ್ಚವನ್ನ ಅದರಲ್ಲಿ ಸೇರಿಸ್ಕೊಳ್ಳೋಂಗಿಲ್ಲ. ಅದನ್ನು ಎಕ್ಸ್ಕ್ಲೂಡ್ ಮಾಡಿ 3,300 ರೂಪಾಯಿಯನ್ನ ಕೊಡುತ್ತಾ ಸರ್ಕಾರ ಕೊಡಿಸುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಇದೆ ಅಂತ ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿ ಬಂದ ನಂತರ ಕಾರ್ಖಾನೆಗಳ ಮಾಲೀಕರ ಸಂಘದವರು ಮಾತನಾಡಿದ್ದಾರೆ. ಅವರು ಹೇಳುವಂತಹ ವಿಚಾರಗಳನ್ನ ನೋಡ್ತಾ ಹೋದ್ರೆ ಏನೋ ಒಂದು ಕಡೆ ಅನುಮಾನದ ಕಿಡಿ ಹೊತ್ತುಕೊಂಡಿದೆ. ಅದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ತಲೆಬಾಗಿದ ಸರ್ಕಾರ, ರಾಜ್ಯ ಸರ್ಕಾರ ಕಡೆಗೂ 3,300 ರೂಪಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ 3,500 ರೂಪಾಯಿ ರೈತರು ಇಟ್ಟಿದ್ದಂತಹ ಬೇಡಿಕೆ ಕೊಡೆಗೆ ಅವ್ರು ಇವತ್ತದು 3,400ಕ್ಕೆ ರೈತರು ಬಂದಿದ್ರು. 3,200 ಅಂತ ಹೇಳ್ತಾ ಇದ್ದಂತಹ ಕಂಪನಿಗಳವರು, ಕಾರ್ಖಾನೆಗಳವರು 3,300 ರೂಪಾಯಿಗೆ ಒಪ್ಪಿಕೊಂಡಿದ್ದಾರೆ ಅಥವಾ ಒಪ್ಪಿಕೊಳ್ಳುವಂಗೆ ಸರ್ಕಾರ ಮಾಡಿದೆ. ಅದನ್ನು ಕೂಡ ಅವರೇನು ಪೂರ್ತಿ ಒಪ್ಪಿಕೊಂಡಿಲ್ಲ. 100 ರೂಪಾಯಿನ ಪೂರ್ತಿಯಾಗಿ ಅವರೇ ಭರಿಸ್ತಾ ಇಲ್ಲ. ಬದಲಿಗೆ 50 ರೂಪಾಯಿನ ಕಾರ್ಖಾನೆಗಳು, 50 ರೂಪಾಯಿನ ರಾಜ್ಯ ಸರ್ಕಾರ ಭರಿಸುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗತ್ತೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂತಹ ಘೋಷಣೆ. ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಒಂದು ಕಡೆ ತೀವ್ರಗೊಂಡಿದ್ದ ರೈತರ ಹೋರಾಟ, ಹೆದ್ದಾರಿ ತಡೆಗೆ ಮುಂದಾಗಿದ್ದ ರೈತರನ್ನ ತೆರವುಗೊಳಿಸಲು ಪೊಲೀಸರ ಹರಸಾಹಸ, ಖಾಕಿ ಮೇಲೆಯೇ ಕಲ್ಲೆಸೆದು ಕಿಡಿಗೇಡಿಗಳ ಅಟ್ಟಹಾಸ. ಇವೆಲ್ಲ ಇವತ್ತು ಬೆಳಗಾವಿಯ ಕಬ್ಬು ಹೋರಾಟಗಾರರ ನಡುವೆ ನಡೆಯುತ್ತಿದ್ರೆ, ಇತ್ತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನ 1 ಗಂಟೆಯಿಂದ ಶುರು ಮಾಡಿ ಸಂಜೆ 6 ಗಂಟೆವರೆಗೆ ಸಭೆ ಮೇಲೆ ಸಭೆ ನಡೆಸುತ್ತಾ ಕುಳಿತಿದ್ರು. ಮೊದಲ ಸುತ್ತಿನ ಸಭೆಯಲ್ಲಿ ರೈತರು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಕುಳಿತು ಸಭೆ ನಡೆಸಿದ್ರು. ಆದರೆ ಆ ಸಭೆಯಲ್ಲಿ ರೈತರ ಬೇಡಿಕೆಗೆ ಒಪ್ಪುವ ಸೂತ್ರ ಹೆಣೆಯಲು ಸಾಧ್ಯವಾಗಿಲ್ಲ. ಹೀಗಾಗಿ ನಂತರ 2 ಪ್ರತ್ಯೇಕ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ಕೊಟ್ಟರು. 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಅಂದ್ರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. ಅಂದ್ರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಅವರು ಒಪ್ಕೊಂಡಿದ್ದಾರೆ. ನಾನು ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತೆ 3,300 ರೂಪಾಯಿ ಏನು ಹೇಳಿದ್ದೀವಿ ನಾವು, ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸಿಎಂ ಇತ್ತ ಸರ್ಕಾರದ ನಿರ್ಧಾರ ಪ್ರಕಟಿಸುತ್ತಿದ್ದಂತೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಹೋರಾಟಗಾರರನ್ನ ಹೆಗಲ ಮೇಲೆ ಕೂರಿಸಿ ಹಸಿರು ಶಾಲುಗಳನ್ನ ಬೀಸುತ್ತಾ ರೈತರು ಜಯಘೋಷ ಮೊಳಗಿಸಿದ್ರು. ನಿರಂತರ ಪ್ರತಿಭಟನೆ ಮೂಲಕ 9 ದಿನಗಳ ಕೊನೆಗೆ 9 ದಿನದ ನಂತರ ಸರ್ಕಾರ ಭಾಗಿ ಫ್ಯಾಕ್ಟರಿ ಮಾಲೀಕರ ಜೊತೆ ಸಂಧಾನ ಮಾಡಿ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯ ಸಾಹೇಬರು, ಶಿವಾನಂದ ಪಾಟೀಲ್ರು, DC ಅವರು, SP ಅವರು ಎಲ್ಲರ ಕೂಡ ನಮಗೊಂದು ನ್ಯಾಯ ಕೊಡಿಸಿದ್ದಾರೆ. ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್. 3,500 ಕೇಳಿದ್ದೀವಿ, ಆದ್ರೆ ಸರ್ಕಾರ ಫ್ಯಾಕ್ಟರಿಯವರು 1 ರೂಪಾಯಿ ಕೊಡೋದಿಲ್ಲ ಅಂತ ಹೇಳಿದ್ರು. ಅವಾಗ ನಮಗೊಂದು ಭಯ ಶುರುವಾಗಿತ್ತು, ಇವ್ರನ್ನ ಯಾವ ರೀತಿ ಭಾಗಿಸೋದು, ಚಳವಳಿ ಹೆಂಗ್ ಮಾಡೋದು. ಅವಾಗ ಶಿವಾನಂದ ಪಾಟೀಲ್ರು 2 ದಿನ ಸಮಯ ಕೇಳಿದ್ರು. ನಿನ್ನೆ ಸಮಯ ಕೊಟ್ಟು ಕಳಿಸ್ತೀವಿ. ಆದ್ರೆ ಅವ್ರು ಹೇಳಿದ್ರು ಸರ್ಕಾರ ಜೊತೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಮುಂದೂರು ಘೋಷಣೆ ಮಾಡಿದಾರೆ. ಇದು ನಿಮ್ಮ ಗೆಲುವಿನ ಜೈಕಾರ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಮುಂದೆ ಹೋರಾಟ, ನಾಳೆಯಿಂದ ಹೋರಾಟ ಕೈ ಬಿಡ್ತಾರಾ ಏನು ಅಂತ? ಕೈ ಬಿಡ್ತೀವಿ ಸರ್, ಹೋರಾಟ ಕೈ ಬಿಡ್ತೀವಿ. ಇವತ್ತೇ ಹೋರಾಟ ಕೈ ಬಿಡ್ತಾರೆ, ನಾಳೆಯಿಂದ ಕಾರ್ಖಾನೆ ಸ್ಟಾರ್ಟ್ ಆಗುತ್ತಾ? ಫ್ಯಾಕ್ಟರಿ ಚಲೋ ಆಗಲ್ಲ ಸರ್ ಎಲ್ಲ.
ಆದ್ರೆ ರೈತರ ಈ ಗೆಲುವಿನ ಹಾದಿ ಸುಲಭವಾಗಿರಲಿಲ್ಲ. ಇವತ್ತಿಗೆ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿತ್ತು. ಪ್ರತಿದಿನವೂ ಹೋರಾಟಗಾರರ ಉತ್ಸಾಹ ಹೆಚ್ಚುತ್ತಲೇ ಸಾಗಿತ್ತು. ಸಾಗರೋಪಾದಿಯಲ್ಲಿ ರೈತರು ಗುರ್ಲಾಪುರದ ಕಡೆಗೆ ಹರಿದು ಬಂದಿದ್ರು. ನಿನ್ನೆಗಿಂತಲೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾಯಿಸಿದ್ರು. ಇದರ ನಡುವೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿಯಲ್ಲಿ ಕಲ್ಲು ತೂರಾಟ ನಡೆದಿತ್ತು. 10ಕ್ಕೂ ಹೆಚ್ಚು ವಾಹನಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿ ಹಾನಿ ಮಾಡಿದ್ದಾರೆ. ವಾಹನಗಳಿಗಷ್ಟೇ ಅಲ್ಲ, ಪೊಲೀಸರ ಮೇಲೂ ಮನಸ್ಸೋ ಇಚ್ಛೆ ಕಲ್ಲು ತೂರಿ ದುಷ್ಕೃತ್ಯ ಎಸಗಿದ್ರು. ಬೆಳಗಾವಿ ಪೊಲೀಸ್ ಎಸ್ಪಿ ಅವರ ಪ್ರಕಾರ ಕಲ್ಲು ತೂರಾಟ ಮಾಡಿದ್ದು ರೈತರು. ಪೊಲೀಸರು ಸುಮ್ಮನಿದ್ದರೂ ಕಲ್ಲು ತೂರಾಟ ನಡೆಸಿದ್ದರು ಎನ್ನುವುದನ್ನ ಎಸ್ಪಿ ಹೇಳಿದ್ರೆ, ರೈತ ಹೋರಾಟಗಾರರು ಮಾತ್ರ ಅಲ್ಲಿನ ಕಲ್ಲು ತೂರಾಟ ರೈತರಿಂದ ಆಗಿದ್ದು ಅಲ್ಲ ಎಂದಿದ್ದಾರೆ. ಹಲವಾರು ರೈತ ಬಾಂಧವರು ರಸ್ತೆ ತಡೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಅವರಿಗೆ ರಸ್ತೆ ತಡೆ ಮಾಡಿರೋದನ್ನ ತೆಗಿಲಿಕ್ಕೆ ಮನವಿ ಮಾಡ್ಕೋತಿರ್ಬೇಕಾದ್ರೆ ಏನೋ ಅಪಾರ್ಥ ಉಂಟಾಗಿ ಕೆಲವೊಂದಿಷ್ಟು ರೈತರು ಅವ್ರ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ತದನಂತರ ಆ ಕಲ್ಲು ತೂರಾಟ ಆದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಸರ್, ನಾವು ಹೋರಾಟ ಮಾಡಿದ್ವಿ. ಎಲ್ಲ ಹೊರಗಿನ ಜನ ಬಂದೈತ್ರಿ ಕಲ್ಲು ಹೋಗಕ್ಕೆ. ಇಲ್ಲಿ ರೈತರು ಯಾರು ಕಲ್ಲು ಹೋಗೋದಿಲ್ರಿ, ಹೊರಗಿನವ್ರು ಬಂದು ಕಲ್ಲು ಹೋಗೋದ್ರಿ. ಹೊರಗಿನವ್ರು ಬಂದು ಕಲ್ಲು ಹೋಗೋದಕ್ಕಿಂತ ಇದು ನಮ್ದು ಎಲ್ಲ ಕೆಡಿಸ್ಬಿಟ್ರಿ. ಹೋರಾಟವನ್ನು ದಿಕ್ ತಪ್ಪಿಸೋ ಪ್ರಯತ್ನ ಮಾಡೋದ ರಾಜಕೀಯ ಮಾಡೋ ಹೊಲಸ ರಾಜಕೀಯ ಮಾಡೋ ಹೊರತಾಗಿ ರೈತರನ್ನಂತೂ ಯಾರು ಒಟ್ಟ ನೋಡೋದಿಲ್ರಿ. ಇದು ಶಾಂತ ರೀತಿ ನಡೆದಿತ್ತು. ಇದ್ರಾಗ ಏನೋ ಒಟ್ಟ ಪಿತೂರಿ ಆಗಿದ್ರಿ. ಒಟ್ಟ ಫ್ಯಾಕ್ಟ್ರಿ ಇವ್ರಿ, ಬಹುಶಃ ಫ್ಯಾಕ್ಟ್ರಿ ಏನೋ ಹೋದಾರಲ್ಲ ಮಾಲಕರ, ಅವ್ರು ಯಾರ್ಯಾರು ಬಂದಾರ್ರಿ ಇಲ್ಲಿ. ಒಟ್ಟು ಅವರೇ ಇವತ್ತಿಂದೆಲ್ಲ ಮಾಡಿದಾರೆ. ರೈತರು ಹೋರಾಟ ನಡೆಸುತ್ತಿರುವಾಗಲೇ ಕಲ್ಲು ತೂರಾಟ ನಡೆದಿದ್ದರಿಂದ ಹಾಗಿದ್ದರೆ ಈ ಕೃತ್ಯ ಎಸಗಿದ್ದು ಯಾರು ಎಂಬ ಪ್ರಶ್ನೆ ಎದ್ದಿದೆ. ಇಲ್ಲಿ ಕಲ್ಲು ತೂರಾಟ ನಡೆಸಿದವರ ಬಗ್ಗೆ ಹಲವು ವಿಡಿಯೋ ಸಾಕ್ಷಿಗಳಿವೆ. ರೈತರು ಏಕಾಏಕಿ ಹೆದ್ದಾರಿ ತಡೆಯಲು ಹೋಗಿರಲಿಲ್ಲ ಅನ್ನುವುದಕ್ಕೂ ವಿಡಿಯೋ ಸಾಕ್ಷಿಗಳಿವೆ. ಪೊಲೀಸರ ಕಣ್ತಪ್ಪಿಸಿ ರೈತರ ಸೋಗಿನಲ್ಲಿ ಬಂದಿದ್ದ ಕೆಲವು ಕಿಡಿಗೇಡಿಗಳು ಹೆದ್ದಾರಿಯಲ್ಲಿ ದಾಂಧಲೆ ಎಬ್ಬಿಸಿ ವಾಹನಗಳನ್ನು ತಡೆದಿರುವುದು ಸ್ಪಷ್ಟವಿದೆ. ಇದರಿಂದಾಗಿಯೇ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಡೆಯುತ್ತಿದೆ. ದೊಡ್ಡ ಮಟ್ಟದ ಹೋರಾಟ ನಡೆಸಲು 48 ಕಿಲೋಮೀಟರ್ ದೂರದ ಹುಕ್ಕೇರಿಯಿಂದ ರೈತರು ಗುರ್ಲಾಪುರಕ್ಕೆ ಹೊರಟಿದ್ರು. ಹುತ್ತರಗಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಅದಕ್ಕಾಗಿ ರೈತರೆಲ್ಲ ಠಿಕಾಣಿ ಹೂಡಿದ್ರು. ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ರೈತರ ಹೋರಾಟಕ್ಕೆ ನೂರಾರು ನಿವೃತ್ತ ಸೈನಿಕರು ಬೆಂಬಲ ನೀಡಲು ಬಂದಿದ್ರು. ಜೈ ಜವಾನ್ ಜೈ ಕಿಸಾನ್ ಅಂತಾನೂ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ರು. ಅದೇ ಜಾಗದಲ್ಲಿ ಮಧ್ಯಾಹ್ನದ ಊಟಕ್ಕೂ ತರಕಾರಿ ಸೊಪ್ಪು ಕತ್ತರಿಸ್ತಾ ಅನ್ನದಾತರು ಅಡುಗೆನೂ ಮಾಡುತ್ತಾ ಸಮಾಧಾನವಾಗೇ ಇದ್ರು. ಇನ್ನೊಂದು ಕಡೆ ಬಾರುಕೋಲು ಬೀಸುತ್ತಾ ಏನೇ ಬರಲಿ ಒಗ್ಗಟ್ಟಿರಲಿ ಅಂತ ತಮ್ಮ ಪಾಡಿಗೆ ತಾವಿದ್ರು. ರೈತರು ಹೆದ್ದಾರಿ ಪಕ್ಕದಲ್ಲಿ ನಡೆಸುತ್ತಿದ್ದ ಹೋರಾಟಕ್ಕೆ ಪೊಲೀಸರ ಎಂಟ್ರಿ ಆಯಿತು. ಹೆದ್ದಾರಿ ಪಕ್ಕದಲ್ಲಿ ಅಡುಗೆ ಮಾಡುತ್ತಿದ್ದ ಜಾಗಕ್ಕೆ ಬಂದು ಜಾಗ ಖಾಲಿ ಮಾಡಿಸೋಕೆ ಮುಂದಾದ್ರು. ಹೆದ್ದಾರಿಯನ್ನ ತಡೆಯದಿದ್ದರೂ ಹೆದ್ದಾರಿ ಪಕ್ಕದಲ್ಲಿ ತಮ್ಮ ಪಾಡಿಗಿದ್ದ ರೈತರಿಗೆ ಪೊಲೀಸರ ಕ್ರಮ ಸಿಟ್ಟು ತರಿಸಿತ್ತು. ಅನ್ನದಾತರು ಹೆದ್ದಾರಿ ಪಕ್ಕದಲ್ಲೇ ಧರಣಿ ಕೂತ್ರು. ಆಗ ಪೊಲೀಸರು ಹೆದ್ದಾರಿ ಬಂದ್ ಮಾಡೋಕೆ ಅವಕಾಶ ಕೊಡದೆ ಎಲ್ಲರನ್ನೂ ಬಲವಂತವಾಗಿ ಕಳಿಸಲು ಮುಂದಾದ್ರು. ಇದರಿಂದಾಗಿ ಪೊಲೀಸರ ವಿರುದ್ಧ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಲು ಶುರು ಮಾಡಿದ್ರು. ಇದರ ನಡುವೆ ಕೆಲವರು ಹೆದ್ದಾರಿಗೆ ಹೋಗಿ ವಾಹನಗಳನ್ನು ತಡೆದ್ರು. ಸರ್ಕಾರಿ ಬಸ್ಗಳನ್ನೂ ಅಡ್ಡಗಟ್ಟಿದ್ರು. ಮಹಿಳಾ ಹೋರಾಟಗಾರರು ಪೊಲೀಸರಿಗೆ ರೈತರನ್ನ ಮುಟ್ಟಬೇಡಿ, ತಳ್ಳಬೇಡಿ ಅಂತ ಜೋರು ಧ್ವನಿಯಲ್ಲೇ ಕೂಗತೊಡಗಿದ್ರು. ಇದರ ನಡುವೆ ಕೆಲ ರೈತರನ್ನ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದ್ರು. ಯಾವಾಗ ರೈತರನ್ನ ಬಲವಂತವಾಗಿ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದ್ರು ಆಗ ರೈತರು ಹೆದ್ದಾರಿಗೆ ನುಗ್ಗಿದ್ರು. ವಾಹನಗಳನ್ನು ತಡೆದು ವಾಪಸ್ ಕಳಿಸಿದ್ರು. ರೈತರು ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುತ್ತಿರುವುದು ಈ ದೃಶ್ಯದಲ್ಲಿ ಕ್ಲೀನ್ ಆಗಿ ಕಾಣುತ್ತಿದೆ ನೋಡಿ. ಇನ್ನೊಂದು ಕಡೆ ಹೆದ್ದಾರಿಯನ್ನ ತಡೆದಿದ್ದು ಹಸಿರು ಶಾಲು ಹಾಕಿಕೊಳ್ಳದೇ ಇದ್ದ ಕಿಡಿಗೇಡಿಗಳು. ಹೆದ್ದಾರಿ ತಡೆದ ಕಿರಾತಕರನ್ನ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಿದ್ರು.
ಯಾವಾಗ ವಾಹನಗಳನ್ನ ಅಡ್ಡಗಟ್ಟಿದವರನ್ನ ಪೊಲೀಸರು ಬಂಧಿಸಿದ್ರು ಆಗ ಇನ್ನಷ್ಟು ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಿದ್ರು. ಅಚಾನಕ್ಕಾಗಿ ಕಲ್ಲು ತೂರಾಟ ಶುರುವಾಗಿದ್ದರಿಂದ ಪೊಲೀಸರು ಗಲಿಬಿಲಿಗೊಂಡಿದ್ರು. ಸ್ಥಳದಿಂದ ಎದ್ವೋ ಬಿದ್ವೋ ಅಂತ ಓಡಿ ಹೋಗಬೇಕಾಯಿತು. ಇನ್ನೊಂದು ಕಡೆ ಕಿಡಿಗೇಡಿಗಳ ಗುಂಪು ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಸುತ್ತುವರೆದು ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಕೊನೆಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಇದ್ದಕ್ಕಿದ್ದಂತೆ ಕಲ್ಲು ತೂರಾಟ ಜಾಸ್ತಿಯಾಗಿ ದಾಂಧಲೆ ಎಬ್ಬಿಸಿ ಕಿಡಿಗೇಡಿಗಳು ಅವಾಂತರ ಸೃಷ್ಟಿಸಿದ್ರು. ಈಗ ಪೊಲೀಸರು 30ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಕೊನೆಗೆ ರೈತ ಮುಖಂಡರನ್ನ ಸ್ಥಳಕ್ಕೆ ಕರೆಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದು, ಸಂಚು ಪಿತೂರಿ ಮಾಡಿದವರನ್ನ ಬಂಧಿಸ್ತೀವಿ, ಅಮಾಯಕರನ್ನ ಬಂಧಿಸಿದ್ರೆ ಅವರನ್ನೂ ವಿಚಾರಣೆ ನಡೆಸಿ ಬಿಟ್ಟು ಕಳಿಸ್ತೀವಿ ಅಂತ ಎಸ್ಪಿ ಭರವಸೆ ಕೊಟ್ಟಿದ್ದಾರೆ. 50 CCTVಯನ್ನ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹಾಕೊಂಡಿದ್ದೀವಿ. ಅದರಲ್ಲಿ ಯಾರು ಆ ಕಿಡಿಗೇಡಿಗಳು ಈ ರೀತಿ ಕಲ್ತೂರಾಟ ಮಾಡಿದಾರೆ ಅನ್ನೋದು ನಮಗೆ 100% ಪತ್ತೆ ಆಗುತ್ತೆ. ಈ ಒಳಸಂಚನ್ನ ಮತ್ತೆ ಪಿತೂರಿ ಮಾಡಿದವ್ರನ್ನ ನಾವು ಪತ್ತೆ ಹಚ್ಚಿಸ್ತೀವಿ. ಮತ್ತೆ ಯಾವುದೇ ಕಾರಣಕ್ಕೂ ಅಮಾಯಕರಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ತೀವಿ. ಈಗಾಗಲೇ ಕೆಲವು ರೈತ ಬಾಂಧವರು ಹೇಳಿದ್ರು, ಸರ್ ಅಮಾಯಕರಿದ್ದಂಥವ್ರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಅಮಾಯಕರಿರೋದನ್ನ ಪರಿಶೀಲಿಸಿ ಅವ್ರನ್ನ ಬಿಡೋ ಜವಾಬ್ದಾರಿ ವೈಯಕ್ತಿಕವಾಗಿ SP ಆಗಿ ನಾನು ವಹಿಸ್ಕೊಂಡಿದ್ದೇನೆ. ಏನಾರ ಇವತ್ತೇನು ಗಲಾಟೆ ಆಗೈತಿ, ಆ ಪೊಲೀಸರಿಗೆ ತೊಂದರೆ ಆಗೈತಿ, ಅದ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಹೌದು ಕಿಡಿಗೆ ಒಳಗಡೆ ಮಾಡಿದ್ದು ನಮ್ಮ ರೈತ ಹೋರಾಟಗಾರರು ಯಾರೂ ಮಾಡಿಲ್ಲ. ಯಾರೋ ಆ ಹುಡುಗರು ಅಚಾನಕ್ ಘಟನೆ ಆಗಿದೆ. ಅವ್ರು ಯಾರ ನಮಗ ರೈತರಲ್ಲ, ಯಾರಂತವ್ರ ಮೇಲೆ ಪೊಲೀಸರ ಕ್ರಮ ತಗೊಂಡ್ರು ನನಗೆ ಸಂಬಂಧ ಇಲ್ಲ. ಯಾಕಂದ್ರೆ ನಾವು ಶಾಂತಿ ಚಳವಳಿ ಮಾಡ್ತಕ್ಕಂಥವ್ರು. ಹುತ್ತರಿಗೆಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದ್ದ ರೈತರ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ಯಾರು, ಕಲ್ಲು ತೂರಿದ್ಯಾರು, ಪೊಲೀಸರನ್ನೇ ಯಾಮಾರಿಸಿ ಹೋರಾಟದ ದಿಕ್ಕು ತಪ್ಪಿಸಲು ಪ್ರಯತ್ನಿಸಿದ್ಯಾರು ಎನ್ನುವುದು ಗೊತ್ತಾಗಬೇಕಿದೆ. ಇದರ ನಡುವೆ ಸರ್ಕಾರ ಕಬ್ಬು ಹೋರಾಟಗಾರರ ಹಕ್ಕೊತ್ತಾಯಕ್ಕೆ ತಲೆಬಾಗಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೇಡಿಕೆ ಇಟ್ಟಿದ್ದ ರೈತರು ಕೂಡ ಸರ್ಕಾರ 3,300 ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡುತ್ತಿದ್ದಂತೆ ತಾವೂ ಒಪ್ಪಿಗೆ ಸೂಚಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಅಲ್ಲಿಗೆ ಕಬ್ಬು ಬೆಳೆಗಾರರ ಹೋರಾಟ ಸುಖಾಂತ್ಯ ಕಂಡಿದ್ದು, ಕಡೇ ದಿನ ಕಲ್ಲು ತೂರಾಟ ನಡೆಸಿದವರು ಯಾರು ಎನ್ನುವುದು ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇಲ್ಲಿ ಕಲ್ಲು ತೂರಾಟ ನಡೆಸಿದಂಥವ್ರು ಯಾರು ಅಂತ ಗೊತ್ತಾಗಬೇಕು. ಯಾಕಂದ್ರೆ ರೈತರು ಹೆಚ್ಚಾಗಿ ಅಲ್ಲಿ ಸೇರಿದಂತಹ ರೈತರು ಹಸಿರು ಶಾಲನ್ನು ಹಾಕೊಂಡು ಕುಳಿತಿದ್ರು, ಹೋರಾಟದಲ್ಲಿ ಭಾಗಿಯಾಗಿದ್ರು. ಆದರೆ ಆ ಕಲ್ಲು ತೂರಾಟ ನಡೆಸಿದಂಥವ್ರ ನಡುವೆ ಎಲ್ಲೂ ಹಸಿರು ಶಾಲೆಗಳು ಕಾಣ್ತಿಲ್ಲ. ಮತ್ತು ವಿಶೇಷ ಅಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಡುಗರು ಕೂಡ ಕಲ್ಲು ತೂರಾಟವನ್ನು ನಡೆಸ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇತ್ತು. ಇದು ಕೂಡ ಗೊತ್ತಾಗಬೇಕು. ಯಾಕಂದರೆ ಈ ರೀತಿಯಾಗಿ ಕಿಡಿಗೇಡಿಗಳು ಯಾರು ಬಂದು ರೈತರ ಹೋರಾಟದ ನಡುವೆ ನುಸುಳಿ ಅವರು ಪೊಲೀಸರ ಮೇಲೆ ಕಲ್ಲು ತೂರೋದಿದೆಯಲ್ಲ, ಇದು ಅಕ್ಷಮ್ಯ. ಅಂಥವ್ರ ವಿರುದ್ಧವೂ ಕೂಡ ಕ್ರಮ ಆಗಬೇಕಾಗಿರೋದು ಅಷ್ಟೇ ಅವಶ್ಯಕ. ಇನ್ನು ಎರಡನೇ ಸುದ್ದಿಯನ್ನು ನೋಡೋಣ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಯವರನ್ನು ಭರವಸೆ ಕೊಟ್ಟಿದ್ದಾರೆ. ಆದರೆ ಈ ಭರವಸೆ ಈಡೇರುವಂಥದ್ದು ಯಾವಾಗ ಅಂತ ಹೇಳಿದರೆ ಸಕ್ಕರೆ ಕಾರ್ಖಾನೆಗಳು ಸಹಕರಿಸಿದಾಗ. ಈಗ ಈಡೇರುತ್ತಾ ಭರವಸೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ರೈತರೇನೋ ತಮ್ಮ ಹೋರಾಟವನ್ನು ಇವತ್ತಿಗೆ ಈ ಕ್ಷಣಕ್ಕೆ ಕೈ ಬಿಡ್ತಾ ಇದ್ದೀವಿ, ಗುರ್ಲಾಪುರ ಕ್ರಾಸ್ನಿಂದ ಹೊರಡ್ತಿದ್ದೀವಿ ಅನ್ನುವಂಥದ್ದು. ಅಲ್ಲಿಂದ ಹೊರಟರು ಅಂದರೆ ಉಳಿದೆಲ್ಲ ಕಡೆಗಳಿಗೂ ಕೂಡ ಇದು ಸಂದೇಶ ರವಾನೆ ಆಗಿರುತ್ತೆ. ಆದರೆ ಇಲ್ಲಿರುವಂಥದ್ದು ಸರ್ಕಾರದ ಭರವಸೆ ಮತ್ತು ಅದು ಈಡೇರುತ್ತಾ ಅನ್ನೋಂಥದ್ದು. ಯಾಕಂದರೆ ಸರ್ಕಾರ ಕೊಟ್ಟಿರುವಂತಹ ಭರವಸೆನ ನೋಡಿ, ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಸಿದ್ದರಾಮಯ್ಯನವರು ಇದನ್ನು ಘೋಷಣೆ ಮಾಡಿದ್ದಾರೆ. 3,300 ರೂಪಾಯಿಯನ್ನು ನಾವು ಕೊಡಿಸ್ತೀವಿ ರೈತರಿಗೆ, ಪ್ರತಿ ರೈತರಿಗೂ ಕೂಡ ಸಿಗುತ್ತೆ. ಟನ್ಗೆ 3,300 ರೂಪಾಯಿ ನಿಗದಿ ಮಾಡಿದ್ದಾರೆ. ಕಾರ್ಖಾನೆಗಳಿಂದ 3,250 ರೂಪಾಯಿಗಳು ನೇರವಾಗಿ ಕಾರ್ಖಾನೆಗಳಿಂದ ಬರುತ್ತೆ ರೈತರಿಗೆ. ಸರ್ಕಾರದಿಂದ ಹೆಚ್ಚುವರಿ 50 ರೂಪಾಯಿ ಸಿಗುತ್ತೆ. 50 ರೂಪಾಯಿ ಸರ್ಕಾರದಿಂದ ಹೆಚ್ಚುವರಿಯಾಗಿ ಸಿಗುತ್ತೆ. ಕಟಾವು ಸಾಗಣೆ ವೆಚ್ಚ ಹೊರತುಪಡಿಸಿ 3,300 ರೂಪಾಯಿಯನ್ನು ಕೊಡಲಾಗುತ್ತೆ. ಅಂದ್ರೆ ಕಟಾವನ್ನ ಕಬ್ಬಿಣ ಕಾರ್ಖಾನೆಗಳವರು ಮಾಡಿಸಿ, ಸಾಗಣೆಯನ್ನ ಅವರು ಮಾಡಿಸಿ, ಆನಂದ್ ಅವುಗಳನ್ನ ಡಿಡಕ್ಟ್ ಮಾಡಿ ಕೊಡುವಂಥದ್ದಲ್ಲ. ಅದನ್ನು ಡಿಡಕ್ಟ್ ಮಾಡಿ ಅದಕ್ಕೆ ಆಗಿರುವಂತಹ ಖರ್ಚನ್ನು 3,300 ರೂಪಾಯಿಂದ ಡಿಡಕ್ಟ್ ಮಾಡಿ ಕೊಡುವಂಥದ್ದು ಅಲ್ಲ. 3,300 ರೂಪಾಯಿ ನೇರವಾಗಿ ರೈತರಿಗೆ ಸಿಗುತ್ತೆ. ಒಂದೇ ಕಂತಲ್ಲಿ 3,200 ರೂಪಾಯಿಯನ್ನು ಕೊಡಬೇಕು. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿಯನ್ನು ಒಂದೇ ಕಂತಿನಲ್ಲಿ ಕೊಡಬೇಕು.
ಉಳಿದ 50 ರೂಪಾಯಿ ಕಾರ್ಖಾನೆಗಳವರು ನಂತರ ಕೊಡಬಹುದು. ನಂತರ 50 ರೂಪಾಯಿಯನ್ನು ಕೊಡಬೇಕು. ಅದಕ್ಕೆ ಕೆಲವು ಸಮಯಾವಕಾಶವನ್ನು ಸರ್ಕಾರ ಕೊಟ್ಟಿದೆ ಮತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಕೂಡ 50 ರೂಪಾಯಿ ಸಿಗುತ್ತೆ ರೈತರಿಗೆ. ಪ್ರತಿ ಟನ್ಗೆ 50 ರೂಪಾಯಿ ಸರ್ಕಾರದ ಕಡೆಯಿಂದ ಕೂಡ ಸಿಗುತ್ತೆ. ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಇದನ್ನು ನಿಗದಿ ಮಾಡಲಾಗಿದೆ. ಕರ್ನಾಟಕದ ಎಲ್ಲ ಭಾಗಗಳಿಗೂ ಕೂಡ ಇದು ಅನ್ವಯ ಆಗುವಂತೆ ಇದನ್ನು ನಿಗದಿ ಮಾಡಲಾಗಿದೆ. ಆದರೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು, ಅದು ರಿಕವರಿಗೆ ಸಂಬಂಧಪಟ್ಟಿರುವಂಥದ್ದು. ಸರ್ಕಾರಕ್ಕೆ ಈ ಇಡೀ ಘೋಷಣೆಯಿಂದ 50 ರೂಪಾಯಿಯನ್ನು ಕೊಡೋದಾಗಿ ಸರ್ಕಾರ ಘೋಷಣೆ ಮಾಡಿರುವುದರಿಂದಾಗಿ ಸರ್ಕಾರಕ್ಕೆ ಒಟ್ಟು 200 ಕೋಟಿ ರೂಪಾಯಿ ಹೊರೆ ಬೀಳುತ್ತೆ. 200 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಹೊರೆ ಬೀಳುತ್ತೆ. ಇದರ ಡೀಟೇಲ್ಸ್ ಅನ್ನು ಸರ್ಕಾರ ಇನ್ನು ಕೂಡ ಪ್ರಕಟ ಮಾಡುತ್ತೆ. 11.25% ರಿಕವರಿ ಇರುವ ಕಬ್ಬಿಗೆ ಮಾತ್ರ 3,300 ರೂಪಾಯಿಯ ದರ ಅನ್ವಯ ಆಗುತ್ತೆ. ಇಲ್ಲಿ ರಿಕವರಿ ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. 11.25%. ಬಹುತೇಕ ಕರ್ನಾಟಕದ ಉತ್ತರ ಭಾಗದಲ್ಲಿ ಇರತಕ್ಕಂತಹ ಪ್ರದೇಶಗಳಲ್ಲಿ ಬೆಳೆಯುವಂತಹ ಕಬ್ಬು 11.25% ರಿಕವರಿಯನ್ನು ಹೊಂದಿದೆ ಅಂತ ಹೇಳಿ ಆ ಕಾರಣಕ್ಕಾಗಿ ಇದನ್ನು ಅನ್ವಯಿಸಲಾಗಿದೆ. ಇಲ್ಲಿ ಭರವಸೆ ಈಡೇರೋದು ಯಾವಾಗ, ಈಡೇರುತ್ತಾ ಭರವಸೆ ಅನ್ನುವಂಥ ಪ್ರಶ್ನೆ ಇರೋದು ಇದೇ ಕಾರಣಕ್ಕಾಗಿ. ಸರ್ಕಾರದ 3,300 ರೂಪಾಯಿ ಸೂತ್ರವನ್ನ ಕಾರ್ಖಾನೆಗಳು ಸಂಪೂರ್ಣವಾಗಿ ಒಪ್ಪಿಕೊಂಡಿವೆಯಾ? ರೈತರಿಗೇನೋ ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟರು, ರೈತರು ತಮ್ಮ ಹೋರಾಟವನ್ನು ಕೈ ಬಿಟ್ಟಿದ್ದಾರೆ. ಆದರೆ ಕಾರ್ಖಾನೆಗಳವರು ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ. ಸರ್ಕಾರದ 3,300 ರೂಪಾಯಿಯ ಸೂತ್ರವನ್ನ ಕಾರ್ಖಾನೆಗಳು ಒಪ್ಪಿಕೊಳ್ತಾವ ಅಂತೇಳಿ ಒಂದೇ ಕಂತಿನಲ್ಲೇ ಕೊಡ್ತಾರಾ ಅಥವಾ ಹಂತ ಹಂತವಾಗಿ ಕೊಡ್ತಾರಾ? ಸರ್ಕಾರ ಹೇಳಿದೆ ಒಂದೇ ಕಂತಿನಲ್ಲಿ 3,200 ರೂಪಾಯಿ ಕಬ್ಬು ಹಾಕಿದ 15 ದಿವಸದ ಒಳಗಡೆ ಕೊಡಬೇಕು ಅಂತ ಹೇಳಿ ರೈತರದೇನು ಬೇಡಿಕೆ ಇದೆ. ಬಹುತೇಕ ಸರ್ಕಾರ ಹೇಳೋ ಪ್ರಕಾರ ಒಂದೇ ಕಂತಿನಲ್ಲಿ ಅಂತ ಹೇಳಿದ್ರೆ ಮೊದಲು 15 ದಿವಸದಲ್ಲೇ ಕೊಡಬೇಕಾಗತ್ತೆ. ಒಂದೇ ಕಂತಿನಲ್ಲಿ ರೈತರ ಖಾತೆಗಳಿಗೆ ಬಂದು ಬೀಳುತ್ತಾ ದುಡ್ಡು? ಕಬ್ಬು ಅರೆದ 15 ದಿನಗಳಲ್ಲೇ ಕೊಡಬೇಕು ಅನ್ನುವಂತಹ ನಿಯಮ ಪಾಲನೆ ಆಗುತ್ತಾ ಅಂತ ಹೇಳಿ. ಈ ಒಂದೇ ಕಂತಿನಲ್ಲಿ ಕೊಡೋದು ಅನ್ನೋದು ಸರಿ, ಅದು 1 ತಿಂಗಳ 2 ತಿಂಗಳ ಬಿಟ್ಟು ಕೊಡೋದಿದ್ರೆ ರೈತರಿಗೆ ಮತ್ತೆ ಸಂಕಷ್ಟ, ಅದಕ್ಕೆ ಅಲದಾಡಬೇಕಾಗತ್ತೆ ಅವರು ಆ ದುಡ್ಡಿಗೆ ಬೇಕಾಗಿ. ಅದರ ಬದಲಿಗೆ ಒಂದೇ ಸಲಕ್ಕೆ ವಿದಿನ್ 15 ಡೇಸ್ ಕಬ್ಬು ಅಲ್ಲಿಗೆ ಸಪ್ಲೈ ಆದ ನಂತರ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಹೆಚ್ಚುವರಿ ದುಡ್ಡಿಗಾಗಿ ಕಾರ್ಖಾನೆಗಳಿಗೆ ಅಲಿಯೋ ಸ್ಥಿತಿ ಬರುತ್ತಾ? ಯಾಕಂದ್ರೆ 50 ರೂಪಾಯಿನ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದು ಈ 3,200 ರೂಪಾಯಿ ಜೊತೆಗೆ ಇರೋದಿಲ್ಲ, ಅದು ಸಪ್ರೇಟ್ ಆಗಿ ಬರುತ್ತೆ ಅಂತ ಹೇಳಿ. ಆ 50 ರೂಪಾಯಿಗಾಗಿ ಪ್ರತಿ ಟನ್ಗೆ, ಅಂದರೆ 1 ಎಕರೆಯಲ್ಲಿ ಆಲ್ಮೋಸ್ಟ್ 40 ಟನ್ನಷ್ಟು ಕಬ್ಬು ಬೆಳೀತಾರೆ ಅಂತ ಹೇಳಿ ಆದರೆ ಅದರಿಂದ ಬರಬಹುದಾಗಿರುವಂಥ 2,000 ರೂಪಾಯಿಗೆ ರೈತರು ಅಲದಾಡ್ತಾ ಇರಬೇಕಾಗತ್ತಾ ಅಥವಾ ಇಮಿಡಿಯೇಟ್ ಆಗಿ ಬರುತ್ತಾ? ಜಿಲ್ಲಾವಾರು ಇಳುವರಿ ಆಧಾರಿತ ಬೆಲೆ ಅಂತ ಹೊಸ ವರಸೆಯನ್ನ ಶುರು ಮಾಡ್ತಾರಾ? ಜಿಲ್ಲಾವಾರ ಇಳುವರಿ ಆಧಾರಿತ ಬೆಲೆ ಅನ್ನುವಂತಹ ಹೊಸ ವರಸೆಯು ಕೂಡ ಏನಾದರೂ ಶುರುವಾಗುತ್ತಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇದೆ. ಯಾಕಂದ್ರೆ ಬೆಳಗಾವಿ ರೈತರಿಗೊಂದು, ವಿಜಯಪುರ ರೈತರಿಗೊಂದು ಬೆಲೆ ಸಿಗುತ್ತಾ? ಯಾವ ಸ್ವರೂಪದಲ್ಲಿ ಇದು ಎಲ್ಲ ಕಡೆಯಲ್ಲೂ ಕೂಡ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. ಇಡೀ ರಾಜ್ಯಕ್ಕೆ ಅನ್ವಯಗೊಳಿಸಿರುವುದರಿಂದಾಗಿ ಮಂಡ್ಯದಲ್ಲಿ ಕಬ್ಬಿನ ಬೆಲೆ ಎಷ್ಟಾಗುತ್ತೆ ಮತ್ತು ಸರ್ಕಾರ ಇಲ್ಲಿ 50 ರೂಪಾಯಿ ಎಕ್ಸ್ಟ್ರಾ ಘೋಷಣೆ ಮಾಡಿದೆಯಲ್ಲ 100 ರೂಪಾಯಿ, ಅದು ಮಂಡ್ಯದ ಭಾಗದಲ್ಲೂ ಕೂಡ ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಅನ್ವಯ ಆಗತ್ತಾ ಅನ್ನುವಂಥದ್ದು ಕೂಡ ನೋಡಬೇಕು. ಇದಾದರೆ ಮಾತ್ರನೇ ಸರ್ಕಾರ ಕೊಟ್ಟಿರುವಂತಹ ಈ ಯೋಜನೆಗಳಿಗೆ ಸ್ಪಷ್ಟನೆ ಸಿಗುತ್ತೆ, ಈ ಭರವಸೆ ಈಡೇರಬೇಕಾಗತ್ತೆ. ಆದರೆ ಇಲ್ಲಿ ಇವತ್ತು ನಡೆಸಿರ್ತಕ್ಕಂತಹ ಸಭೆಯ ನಂತರ ಮಾತಾಡಿರುವಂತಹ ಕಾರ್ಖಾನೆ ಮಾಲೀಕರ ಸಂಘದ ಪರವಾಗಿ ಮಾತಾಡಿದಂತಹ ಯೋಗೇಶ್ ಪಾಟೀಲ್ರು ಏನು ಹೇಳಿದ್ದಾರೆ ಮತ್ತು ಶಿವಾನಂದ ಪಾಟೀಲ್ರು ಸಕ್ಕರೆ ಸಚಿವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಾವು ಎಲ್ಲ ಫ್ಯಾಕ್ಟರಿಯವರು ಬಹಳಷ್ಟು ಲಾಸ್ ಆಗಲಿದ್ದೀವಿ. ಅದಕ್ಕೆ 3,200 ರೂಪಾಯಿ ಕೊಡೋದು ಬಹಳ ಕಷ್ಟ ಇದೆ. ಸಾಹೇಬ್ರಿಗೆ ಅವ್ರ ಸರ್ ವರ್ಡ್ಸ್ಗೆ ನಾವು ರಿಸ್ಪೆಕ್ಟ್ ಕೊಡೋ ಸಲುವಾಗಿ ಅದು 3,200 ರೂಪಾಯಿ ನಾವು ಎಸ್ ಅಂದಿದ್ವಿ. ಬ್ಯಾಲೆನ್ಸ್ ಮನಿ ಸಾಹೇಬ್ ರಿಕ್ವೆಸ್ಟ್ ಮಾಡಿದ್ದೀವಿ. ನೀವು ಸ್ವಲ್ಪ ನೀವು ಸರ್ಕಾರ ವತಿಯಿಂದ ರೈತರು ಕೊಡಿ ಅಂತ ರಿಕ್ವೆಸ್ಟ್ ಅವ್ರಿಗೆ ಮಾಡಿದ್ದೀವಿ. 3,250 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡ್ತಾರೆ, 50 ರೂಪಾಯಿ ನಾವು ಕೊಡ್ತೀವಿ ಸರ್ಕಾರದಿಂದ ಅಂತ ಹೇಳ್ತಾ ಇರುವಂತದ್ದು. ನೀವು 3,200 ಸಿಕ್ಕಾನು 3,250 ಕೊಡ್ಲಿಕ್ಕೆ ಒಪ್ಕೋತೀವಿ. 3,200 ಅಷ್ಟೇ, 50 ರೂಪಾಯಿ ಹೆಚ್ಚಿಗೆ ಕೊಡಲ್ಲ. ದಟ್ ಈಸ್ ನಾಟ್ ಪಾಸಿಬಲ್. ಅದು ಸರ್ ರಿಕವರಿ ನೋಡಿ, ಯಾರು CM ಅವರ ಆದೇಶ ಪಾಲಿಸೋದಿಲ್ಲ ಅನ್ನಕ್ಕೆ ಬರೋದಿಲ್ಲ. ಈ ರಾಜ್ಯದ ಎಲ್ಲ ಕಾರ್ಖಾನೆಯವರು ಪಾಲಿಸ್ತಾ ಇದ್ದಾರೆ ಅಂದರೆ ಅವರು ಪಾಲಿಸಬೇಕಾಗ್ತದೆ. ಖಂಡಿತ ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡಿ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿ. ಹೀಗೆ ಇಲ್ಲಿಗ ಇರುವಂಥ ಪ್ರಶ್ನೆ ಅದ್ವಿ ನೋಡಿ, ಕಾರ್ಖಾನೆಗಳ ಮಾಲೀಕರ ಸಂಘದವರು ಹೇಳ್ತಾ ಇರುವಂತಹ ಮಾತಲ್ಲಿ ಗಮನಿಸಬೇಕು. 3,200 ರೂಪಾಯಿ ಮಾತ್ರ ನಮ್ಮ ಕಡೆಯಿಂದ ಕೊಡೋಕ್ಕೆ ಸಾಧ್ಯ ಆಗುತ್ತೆ, 250 ರೂಪಾಯಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ 200 ರೂಪಾಯಿ ಕೊಡ್ತಾ ಇರೋದು ಕೂಡ ಮುಖ್ಯಮಂತ್ರಿಯವರು ಹೇಳಿರ್ತಕ್ಕಂತಹ ಮಾತಿನ ಆಧಾರದ ಮೇಲೆ ನಾವು ಕೊಡ್ತಾ ಇದ್ದೀವಿ ಅಂತ ಒಂದು ಹೇಳ್ತಾ ಇದ್ದಾರೆ.
ಇಲ್ಲಿ ಇನ್ನೂ ಕೆಲವೊಂದು ಏನು ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ನಡುವೆ ಇನ್ನೂ ಒಂದಷ್ಟು ಮಾತುಕತೆಗಳು ನಡೆಯುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಯಾಕಂದರೆ ಈಗಾಗಲೇ ವಿದ್ಯುತ್ ಖರೀದಿಗೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದದ ರಿನ್ಯೂವಲ್ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತು. ಬಹುಶಃ ಅದೆಲ್ಲವೂ ಆದಮೇಲೆ ಕಾರ್ಖಾನೆಗಳವರು ಈ 50 ರೂಪಾಯಿಗೆ ಒಪ್ಪಿಗೆಯನ್ನು ಸೂಚಿಸಬಹುದಾ ಅನ್ನುವಂಥದ್ದನ್ನು ನೋಡಬೇಕಾಗಿರುವಂಥದ್ದು.